ನಾನು ಮುರಳೀಧರ್ ಅವರನ್ನು ಕೇಳಬೇಕು. ಮುರಳೀಧರ್ ಅವರೇ, ಚಿನ್ನ ಕೊಟ್ಟಂತ ಸುರಕ್ಷತಾ ಭಾವನೆ ಬೇರೆಯ ವಸ್ತುಗಳು ಕೊಡಲ್ಲ ಅನ್ನೋದು ಒಂದು ಭಾವನೆ. ನನಗೆ ಒಂದು ಪ್ರಶ್ನೆ ಇದೆ. ಈ ಹಂತದಲ್ಲಿ ಚಿನ್ನದ ದರ ವಿಪರೀತ ಏರಿಕೆ ಆಗ್ತಾ ಇದೆ. ಇನ್ವೆಸ್ಟ್ ಮಾಡಬೇಕು ಅಂತ ಆದರೆ ನನಗೆ ಶೇರ್ ಮಾರ್ಕೆಟ್ ಆಪ್ಷನ್, ಚಿನ್ನ ಆಪ್ಷನ್? ಚಿನ್ನನೇ ಆಪ್ಷನ್. ವೈ? ನೋಡಿ, ಈಗ ನಾವು ಮಾತನಾಡ್ತಾ ಇರೋದು ಸಾಮಾನ್ಯ ಜನರಿಗೋಸ್ಕರ. ಇನ್ವೆಸ್ಟರ್ಸ್ಗೆ ಅವ್ರದ್ದೇ ಆದ ಕೆಪಾಸಿಟಿ ಇದೆ, ಕ್ಯಾಪಿಟಲ್ ಇದೆ, ಪಾಲಿಸೀಸ್ ಇದೆ. ಈಗ ಇವರು ಹೇಳ್ದಂಗೆ ನನ್ನ ಹತ್ರ ಒಂದಷ್ಟು 50,000 ರೂಪಾಯಿ ದುಡ್ಡಿದೆ. ಇನ್ನೂ ಒಂದು 50,000 ಸಾಲ ತೊಗೊಂಡು ಗೋಲ್ಡ್ ತೊಗೋಬೇಡಿ. 49,000 ರೂಪಾಯಿಗೆ ಗೋಲ್ಡ್ ತೊಗೊಳ್ಳಿ. ಗೋಲ್ಡ್ ಈಸ್ ಅನ್ ಇನ್ಸ್ಟಂಟ್ ಕ್ಯಾಶ್. ನಾವು ಈ ಸ್ಮಾಲ್ ಮನಿ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸರ್, ಸೇರಿಸಿ ಉತ್ತರ ಕೊಡಿ. ಗೋಲ್ಡ್ ಅಲ್ಲಿ ನಾನು ಆಭರಣ ತೆಗೆದುಕೋಬೇಕಾ, ಬೇರೆ ತೆಗೆದುಕೋಬೇಕಾ? ಬಾಂಡ್ಗಳಿದಾವೆ, ಬೇರೆ ಬೇರೆ ವ್ಯವಸ್ಥೆಗಳಿದಾವೆ. ಹೇಳಿದ್ದು ನೋಡಿ, ಬಾಂಡ್ ತಗೋಬೇಕು ಅಂದರೆ ಕಡಿಮೆ ಡಿನಾಮಿನೇಷನ್ಸ್ ಬಾಂಡ್ ಇದೆ, ಅದು ಇನ್ವೆಸ್ಟ್ಮೆಂಟ್. ನಮ್ಮ ಭಾರತ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಪರಿಣಿತಿ 100ಕ್ಕೆ 19 ಜನಕ್ಕಿದೆ, ಇನ್ನು ಮಿಕ್ಕಿದವ್ರಿಗೆ ಇಲ್ಲ. ಇಲ್ಲದೆ ಇರೋರು ಆಡಿದ್ರೆ ಜೂಜಾಗ್ಬೋದು, ಇರೋರು ಆಡಿದ್ರೆ ಲಾಸ್ ಆಗ್ಬೋದು. ಮಾರ್ಕೆಟ್ ಅನ್ನೋದು ಆ ಥರ. ಪೇಪರ್ ಗೋಲ್ಡ್ ಅನ್ನೋದು ಬೇರೆ, ಪೇಪರ್ ಗೋಲ್ಡ್ ಎಕ್ಸ್ಚೇಂಜ್ ಅನ್ನೋದು ಬೇರೆ. ಗೋಲ್ಡ್ ಕೈಯಲ್ಲಿದ್ದರೆ ಅದರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಎಸ್, ಶರವಣ ಅವರು, ನಾನು ಇದೇ ಪ್ರಶ್ನೆ ನಿಮ್ಗೆ ಮಾಡ್ತೀನಿ. ಯಾಕೆ ನಾನು ಜ್ಯುವೆಲರಿಗೆ ಹೋಗಬೇಕು? ನನಗೆ ಬೇರೆ ಆಪ್ಷನ್ ಇದೆ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ. ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಒಂಥರ ಸೆಕ್ಯೂರು, ಸೇಫ್ಟಿ, ಲಿಕ್ವಿಡಿಟಿ. ನನಗೆ ಈಗ ನೀವು ಹೊರಗಡೆ ಎಲ್ಲ ಊರಿಗೆ ಹೋಗ್ತೀರಿ, ನಿಮ್ಮ ಜೋಬಿ ಖಾಲಿ ಇದ್ರೆ ಏನು ಅನಿಸುತ್ತೆ? ಒಂದು 1,000 ರೂಪಾಯಿ ದುಡ್ಡಿದ್ರೆ ಏನು ಅನಿಸುತ್ತೆ? ಒಂದು 1,000 ರೂಪಾಯಿ ದುಡ್ಡಿದ್ರೆ ಒಂದು ಧೈರ್ಯ ಅಲ್ವಾ ನಿಮಗೆ? ಒಂದು ಕಾನ್ಫಿಡೆನ್ಸ್ ಅಲ್ವಾ? ಅಯ್ಯೋ ಬಿಡಪ್ಪ, ನಾನು ಏನು ಬೇಕಾದ್ರೆ ಹೋಟ್ಲಿಗೆ ಹೋಗ್ಬೋದು, ತಿನ್ಬೋದು, ಒಂದು ಆಟೋ ರಿಕ್ಷಾಗೆ ಹತ್ಬೋದು, ಇಳಿಬೋದು, ನನ್ನ ಹತ್ರ 1,000 ರೂಪಾಯಿ ದುಡ್ಡಿದೆ ಅನ್ನೋದು ಒಂದು ನಿಮಗೆ ಸೇಫ್ಟಿ ಫೀಲ್ ಆಗ್ತೀರಿ ಅಲ್ವಾ? ಇದೇ ನಿಮ್ಮ ಹತ್ರ ಜೋಬಿ ಖಾಲಿ ಇದ್ರೆ ಏನ್ ಅನ್ಕೋತೀರಿ? ಬಟ್ ನನ್ನ ಹತ್ರ ಡಿಜಿಟಲ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ. ಅಲ್ಲಲ್ಲ, ಅದು ಒಪ್ಕೋತೀನಿ. ಗೋಲ್ಡ್ ಇದ್ದರೆ ನಿಮ್ಮ ಹತ್ರ ಡಿಜಿಟಲ್ ಆದಾಗ್ಲಿ, ಫಿಸಿಕಲ್ ಆದಾಗ್ಲಿ, ಫೈನಾನ್ಷಿಯಲ್ ಆಗಲಿ ಇದ್ದಂಗೆ ನಿಮ್ಗೆ. ಆ ಗೋಲ್ಡ್ ಇದ್ದಾಗ ರಕ್ಷಣೆ, ಸೇಫ್ಟಿ, ಸೆಕ್ಯೂರು. ಇವತ್ತು ನೆರೆ ದೇಶಗಳು. ಒಂದ್ ನಿಮಿಷ ಶರಣ್ ಅವರೇ, ವಾದಕ್ಕಾಗಿ ಕೇಳ್ತೀನಿ. ನಾನು ಆಭರಣ ಪರ್ಚೇಸ್ ಮಾಡುವಾಗ ಮೇಕಿಂಗ್ ಚಾರ್ಜ್ ಇಂದ ಹಿಡಿದು GST ವರೆಗೆ ಎಲ್ಲವನ್ನೂ ಹಾಕ್ತೀನಿ. ಅದರ ಬದಲು ನಾನು ಡಿಜಿಟಲ್ ಗೋಲ್ಡಿಗೆ ಹೋಗ್ತೀನಿ, ಗೋಲ್ಡ್ ಬಾಂಡಿಗೆ ಹೋಗ್ತೀನಿ. ಮೇಕಿಂಗ್ ಚಾರ್ಜು ಇಲ್ಲ, ಇನ್ನೊಂದು ಇಲ್ಲ, ನನಗೆ ಅಗತ್ಯಕ್ಕೆ ಬಂದಾಗ ಸೇಲ್ ಮಾಡ್ತೀನಿ. ಒಳ್ಳೇದಲ್ಲ ಅದು ಆಪ್ಷನ್? ಈಗ ನೀವು ಗೋಲ್ಡ್ ತಗೊಂಡೋಗಿ ಲಾಕರಲ್ಲಿ ಇಡಬೇಕು. ನೀವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಸಮಾಜದಲ್ಲಿ ನೀವು ಜ್ಯುವೆಲ್ರಿ ಹಾಕ್ಕೊಂಡು ಹೋದಾಗ ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ನಿಮ್ಮಲ್ಲಿ ಏನೂ ಇಲ್ದಿರುವಾಗ ನೀವು ಆರ್ಟಿಫಿಷಿಯಲೋ ಇನ್ನೊಂದು ಹಾಕ್ಕೊಂಡಾಗ ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಜೊತೆಗೆ ಆ ಜ್ಯುವೆಲ್ರಿನ ಧರಿಸುವಾಗ ಏನೋ ಒಂಥರ ಹ್ಯಾಪಿನೆಸ್ಸು, ಸೋಷಿಯಲ್ ಸ್ಟೇಟಸ್, ಫಿಸಿಕಲಿ ಖುಷಿ ಕೊಡುತ್ತೆ. ನಾನು ಈ ಒಡವೆ ಹಾಕ್ಕೊಂಡಿದ್ದೀನಪ್ಪ, ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂಥೇಳಿ ಒಂದು ಹೆಮ್ಮೆ. ಇದೆಲ್ಲ ಕೂಡ ಕೌಂಟ್ ಆಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲಿ ಅದು ಪ್ರೂಫ್ ಆಗಿದೆ. ಆ ಗೋಲ್ಡು ಹಿಂದಿನ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ನಡೆದಿರತಕ್ಕಂಥ ಘಟನೆ ನಿಮ್ಗೆ ಹೇಳ್ಬಿಡ್ತೀನಿ. ಆವಾಗೆಲ್ಲ ಚಿನ್ನದ ತಟ್ಟೆ, ಚಿನ್ನದ ಲೋಟ, ಚಿನ್ನದ ಸ್ಪೂನಲ್ಲಿ ಊಟ ಮಾಡ್ತಾ ಇದ್ರು. ಮಗು ಹುಟ್ಟಿದಾಗ್ಲೇ ಸಿಹಿಯನ್ನ ತಿನ್ನಿಸ್ತಾರಲ್ಲ ಮಗುಗೆ, ಹುಟ್ಟಿದ ಮಗು ಬರ್ತು ಆದಾಗ್ಲೇ ಆ ಗೋಲ್ಡ್ ಸ್ಪೂನಲ್ಲಿ ತಿನ್ನಿಸ್ತಾ ಇದ್ರು. ಈಗ ಅವರೆಲ್ಲ ಕೂಡ ಬೆಳ್ಳಿಗೆ ಬಂದ್ಬಿಟ್ಟಿದ್ದಾರೆ. ಬಡವರ ಬಂಗಾರ ಅಂದ್ರೆ ಬೆಳ್ಳಿ. ಇವಾಗ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದಾಗಿತ್ತು. ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.